ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಊರಿಂದ ಅಮ್ಮ ಆಂಟಿ ಬಂದಿದ್ದರು. ಪಪ್ಪಾಯ ಇದು ಹೊಲದಲ್ಲಿ ಬೆಳೆದಿರೋದು ಸೊಪ್ಪು, ಅಣ್ಣೆ ಸೊಪ್ಪು. ಅಮ್ಮ ಹೇಳ್ತಾರೆ ನೋಡಿ, ಮೊಳಕೆ ಹುಳಿ ಕಾಳು ಕಟ್ಕೊಂಬಂದವ್ರೆ. ನಮ್ಮ ಲಕ್ಷ್ಮು ನಮ್ಮ ಆಂಟಿ ನಿಪ್ಪಟ್ಟು ಮಾಡ್ಕೊಂಬಂದವ್ರೆ. ಸ್ವಲ್ಪ ನುಗ್ಗೆ ಸೊಪ್ಪು. ಇನ್ನು ಊರಿಂದ ಬರ್ತಾ ಸ್ವಲ್ಪ ತರಕಾರಿ ಮತ್ತು ತೆಂಗಿನಕಾಯಿ, ಸ್ವಲ್ಪ ಮೊಳಕೆ ಹುಳಿಕಾಳೆಲ್ಲ ತೊಗೊಂಬಂದಿದ್ರು. ನಾವೆಷ್ಟೇ ದೊಡ್ಡವರಾದರೂ ತೊಗೊಂಬರೋದು ನಿಲ್ಲಿಸಲ್ಲ. ಸ್ವಲ್ಪ ಟೀ ಮಾಡಿಕೊಡ್ತಾಯಿದ್ದೆ. ಅದಾದಮೇಲೆ ನಮ್ಮ ಆಂಟಿನೇ ಸಾಂಬಾರು ನಾನು ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ಏನು ಸಾಂಬಾರು ಮಾಡ್ತಿದ್ದೆ ಆಂಟಿ? ಸೊಪ್ಪಿನ ಸಾಂಬಾರು. ನಮ್ಮ ಥರ ಕುಕ್ಕರ್ಗೆ ಹಾಕಲ್ಲ, ಅವರು ಓಪನ್ನಾಗಿಟ್ಟು ಮಾಡ್ತಾರೆ. ಇಲ್ಲಿ ಅಜ್ಜಿ ಮೊಮ್ಮಗಳು ಹೋಮ್ವರ್ಕ್ ಮಾಡ್ತಾವ್ರಿ. ಪಾಪ ಏನು ಮಾಡ್ತಿದ್ಯೋ? ಜಾಸ್ತಿ ಟೀ ಕುಡಿದ್ಬಿಟ್ಟೆ. ಈವ್ನಿಂಗ್ ಆಗಿತ್ತು, ಅದಕ್ಕೆ ದೀಪ ಹಚ್ಬಿಟ್ಟು ಅಡುಗೆ ಕೆಲಸ ಅಂತೂ ಇಲ್ಲ. ಸಂಜೆ ಆಫೀಸಿಂದ ನನ್ನ ತಂಗಿ ಕೂಡ ಬರೋಕ್ಕೆ ಹೇಳಿದ್ದೆ, ಅವಳು ಕೂಡ ಬಂದಿದ್ಲು. ಇನ್ನು ಸುಮಾರು ದಿನದಿಂದ ಅಮ್ಮ ಆಂಟಿ ಇಬ್ಬರು ಗೌಡಗೆರೆಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಊರಿಂದ ಎಲ್ಲ ತುಂಬ ಜನ ಹೋಗ್ತಾ ಇದ್ದಾರಂತೆ, ಬಟ್ ದೂರ. ಅಮ್ಮಂಗೆ ಬಸ್ಸಲ್ಲಿ ಓಡಾಡಿ ಅಷ್ಟು ಅಭ್ಯಾಸ ಇಲ್ಲ. ಎಲ್ಲಾದರೂ ಹೋದರೆ ಆಚೆ ಹೋಗಂಗಿದ್ರೆ ನಾನೇ ಜೊತೆ ಕರ್ಕೊಂಡು ಹೋಗ್ತೀನಿ. ಹಾಗಾಗಿ ಬಸ್ಸಲ್ಲಿ ಈಗಂತೂ ಫ್ರೀ ಬಸ್ ಅಲ್ವಾ, ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ. ಅಪ್ಪ ಯಾವ ಹೋಟೆಲ್ ಹಾಕೊಡ್ತಾನೆ ಇರ್ತದೆ, ಅಪ್ಪನ ಗೊತ್ತಾಗಲ್ಲಮ್ಮ. ಆಮೇಲೆ ಸ್ಕೂಲಲ್ಲಿ ಏನು ಹೇಳ್ಕೊಟ್ರೆ ಅದನ್ನ ಹೇಳಪ್ಪ ಒಂದ್ಸರಿ. Bits of paper, lying in the floor, lying in the floor. Mix the pleasant tidings, mix the pleasant tidings. Pick them up, drop it in bin. ಸೂಪರ್. ಏನಂಗಂದ್ರೆ ಕೆಳ ಹಾಕ್ಬಾರ್ದು, ಡಿಸ್ಪಿನಲ್ಲಿ ಹಾಕ್ಬೇಕು. ಹೌದು, ಹಂಗೆ ಹೇಳ್ಕೊಟ್ಟಿದ್ದು ಅದು. ಸೂಪರ್, ಜಾಣೆ ಕಣಮ್ಮ ನೀನು. ಅದಕ್ಕೆ ನಿನ್ನ ಮನೇಲಿ ಕಸ ವೇಸ್ಟ್ ಕೆಳಗೆ ಹಾಕಲ್ವಾ, ಡಸ್ಟ್ಬಿನ್ಗೆ ಹಾಕ್ತೀಯಾ? ನಿದ್ದೆ ಬರ್ತಾ ಇದ್ದಂಗಿತ್ತೆ ಪಾಪಗೆ. ಹಾಕ್ಲಿಕ್ಕೆ ಅಷ್ಟೇನಾ? ನಮ್ಮ ಅಮ್ಮ ತಿಂದಿ ಬರೀ ನೋಡೋಣ. ಟಿಫನ್ನು ಮನೇಲಿ ಮಾಡಿರಲಿಲ್ಲ. ಬೆಳಗ್ಗೆ ಎಲ್ಲರೂ ಎದ್ದು ಸ್ನಾನ ಮಾಡಿ ಹೊರಟ್ಬಿಟ್ಟು ಹೋಗೋದು. ಪಾಪುಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಮೇಲೆ ಕರ್ಕೊಂಡು ಹೊರಟೆ. ಅವಳು ಹೆಂಗಿದ್ರು 11:30 ವಾಪಸ್ ಬರ್ತಾಳೆ ಅಂತ ಹೇಳಿ ಅಷ್ಟರಲ್ಲಿ ನಾವು ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ. ಸರಿ, ಬಿಡದಿ ಮೇಲೆ ಹೋಗ್ತಾ ಇರೋದ್ರಿಂದ ಆಂದಿವೆ ಅಲ್ಲೇ ಎಲ್ಲಾದರೂ ಟಿಫನ್ ಮಾಡೋದು ಅಂದ್ಕೊಂಡು ಮನೇಲೇನು ಮಾಡಿಲ್ಲ. ಬಿಡದಿ ಕಡೆ ಬಂದುಬಿಟ್ರೆ ತಟ್ಟೆ ಇಡ್ಲಿ ಹೆಂಗೆ ಮಿಸ್ ಮಾಡ್ಕೊಳ್ಳೋದು, ಅದಕ್ಕೆ ಹಂಗೆ ತಟ್ಟೆ ಇಡ್ಲಿ ತಿನ್ಕೊಂಡು ಹೊರಡೋಣ ಅಂತ. ಅವಳು ಯಾವ ತಿಂತಾಳೋ ಹತ್ತವ. ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ತಟ್ಟೆ ಇಡ್ಲಿ ಫೇಮಸ್ಸು ಬಿಡದಿ ಕಡೆ, ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ತಿಂದ್ಕೊಂಡು ಟೆಂಪಲ್ ಕಡೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಗೌಡಿಗೆರೆ ಚಾಮುಂಡೇಶ್ವರಿ ಅಮ್ಮನವ್ರ ಬಗ್ಗೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ, ಈಗಂತೂ ವೈರಲ್ಲು ಇನ್ಸ್ಟಾಗ್ರಾಮಲ್ಲೆಲ್ಲ. ಕಾಯಿ ಕಟ್ಟಿದ್ರೆ ನಾವೇನು ಅಂದ್ಕೊಂಡಿದ್ರು ಅದು ಆಗುತ್ತೆ ಅನ್ನೋದು ಇಲ್ಲಿನ ವಾಡಿಕೆ. ನಾನು ಸುಮಾರು ದಿನದಿಂದ ಹೋಗಬೇಕು ಅಂತ ಅನ್ಕೋತಿದ್ದೆ, ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ಒಂದು 2-3 ಟೈಮ್ಸ್ ಅಮ್ಮ ಕೂಡ ಹೇಳಿದರು, ಹೋಗೋಣ ಯಾವಾಗಾದರೂ ಫ್ರೀ ಮಾಡ್ಕೊಳ್ಳಿ, ಹೋಗಬೇಕು ಅಂತ ತುಂಬ ಆಸೆ ಇದೆ, ಊರಲ್ಲೆಲ್ಲ ಹೆಂಗೆ ಹೇಳ್ತಿದ್ದಾರೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಈ ಟೆಂಪಲ್ಲು ಬೆಂಗಳೂರಿಂದ ಸುಮಾರು 55-65 ಕಿಲೋಮೀಟ್ರ್ ಆಗುತ್ತೆ. ನೆಲಮಂಗಲದಿಂದ 20 to 25 ಕಿಲೋಮೀಟರು.
ತುಮಕೂರು ಕಡೆಯಿಂದ ನೀವೇನಾದರೂ ಹೋಗ್ತೀವಿ ಅಂದರೆ 30ರಿಂದ 35 ಕಿಲೋಮೀಟ್ರ್ ಐತೆ. ನಾವು ಬೆಂಗಳೂರಿಂದ ಬಂದಿದ್ದು 1:30ಯಿಂದ 2 ಗಂಟೆ ಆಯಿತು ನಾವು ಟ್ರಾವೆಲ್ ಮಾಡೋ ಅಷ್ಟರಲ್ಲಿ. ನೋಡಿ, ಅದಕ್ಕೆ ಅಷ್ಟೊಂದು ಜನ ನಿಂತಿದ್ದು. ಶುಕ್ರವಾರ ಮತ್ತು ಮಂಗಳವಾರ ತುಂಬ ಕ್ರೌಡ್ ಇರುತ್ತೆ, ಮತ್ತು ಅಮಾವಾಸ್ಯೆ ದಿನ ವಿಶೇಷ ಪೂಜೆ ಇರುತ್ತೆ. ನಾವು ಅಮಾವಾಸ್ಯೆ ಆಗಿ ನೆಕ್ಸ್ಟ್ ಡೇ ಬಂದಿರೋದು. ಅಷ್ಟು ಕ್ರೌಡ್ ಇರಲ್ಲ, ವೀಕ್ ಡೇ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಆದರೂ ಜನ ಎಲ್ಲ ಬರ್ತಾ ಇರೋದು ನೋಡಿ ಕ್ರೌಡ್ ಇದೆ ಅಂತ ಹೇಳಿ ಗೊತ್ತಾಯಿತು. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಕಾಯಿ ಕಟ್ಟೋ ಅಂಥದ್ದನ್ನೇ ನೋಡ್ಬೋದು ನೀವು. ಎಷ್ಟೊಂದು ಹರಕೆಗಳು ಕಾಯಿಗಳು ಕಟ್ಟಿರೋ ಅಂಥದ್ದು. ನಾವು ಮನಸ್ಸಲ್ಲಿ ಏನೇ ಅಂದ್ಕೊಂಡು ತೆಂಗಿನಕಾಯಿ ಕಟ್ಟಿ ಅದಾದಮೇಲೆ ನಾವು ಏನು ಅಂದ್ಕೊಂಡಿರ್ತೀವೋ ಅದು ನೆರವೇರಿದ ಮೇಲೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವಂಥದ್ದು. ಆಗಸ್ಟ್ ಮಂತಲ್ಲಿ ಜಾತ್ರೆ ಇದೆ ಅಂತ ಕೂಡ ಅನೌನ್ಸ್ ಮಾಡ್ತಾಯಿದ್ರು. ಯಾರೆಲ್ಲ ಬರಬೇಕು ಅಂತ ಪ್ಲ್ಯಾನಲ್ಲಿದ್ದೀರಾ, ಆಗಸ್ಟ್ 15th ಮೇಲೆ ಬಂದು ದರ್ಶನ ಪಡ್ಕೊಳ್ಳಿ. ತಾಯಿನ ಅಮ್ಮನವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಎಲ್ಲದನ್ನು ನೋಡ್ಬೋದು. ಅವಳು ಹಿಡ್ಕೊಳ್ಳಿ ಅಂತ ಕೊಟ್ಟಿರೋದು. ಇನ್ನು ನೋಡಿ, ನಾವು ಅಷ್ಟೇನು ಇವತ್ತು ಆಷಾಢ ಶುಕ್ರವಾರ ಆದಮೇಲೆ ತುಂಬ ಜನ ಬರ್ತಾರೆ. ಇವತ್ತೇನು ವೀಕ್ ಡೇ ಆಗಿರೋದ್ರಿಂದ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ಅಮಾವಾಸ್ಯೆ ಆದ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ 3 to 4 ಲೈನ್ ನಿಂತ್ಬಿಟ್ಟಿತ್ತು. ನೀವು ನೋಡ್ಬೋದು ಇಲ್ಲಿ ಅಮ್ಮನವ್ರಿಗೆ ಏನೇನು ಹರಕೆಗಳನ್ನ ನಾವು ಮಾಡ್ಕೋಬೋದು ಅಂತೇಳಿ ಲಿಸ್ಟೇ ಇದೆ. ಅಲ್ಲಿ ನೋಡಿ ವಿಚಾರಿಸ್ಕೊಂಡು ನೀವು ಅದ್ರ ಪ್ರಕಾರ ಹರಕೆನ ಕಟ್ಕೋಬೇಕು. ನೀವು ನೋಡ್ಬೋದು ಇಲ್ಲಿ ಅಮ್ಮನವರ ಪ್ರತಿಮೆ. ಇದು ಸುಮಾರು 60 ಅಡಿ 18.3 ಮೀಟ್ರಷ್ಟು ಎತ್ತರ ಇರೋವಂಥದ್ದು. 18 ಭುಜಗಳನ್ನು ಹೊಂದಿದೆ. ಇದು ವಿಶ್ವದಲ್ಲೇ ಅತಿ ಎತ್ತರವಾಗಿರೋವಂಥ ಚಾಮುಂಡೇಶ್ವರಿ ಅಮ್ಮನವರ ಪ್ರತಿಮೆ ಅಂತ ಹೇಳ್ಬೋದು. ಇಲ್ಲಿ ಕಾಯಿನೇನೋ ಅಂಟಿಸ್ತಾ ಇದ್ರು. ಅಂದರೆ ನೀವೇನಾದರೂ ಅಂದ್ಕೊಂಡ್ರೆ ಅದು ಕೆಲಸ ಆಗುತ್ತೆ ಅನ್ನಂಗಿದ್ರೆ ಕಾಯಿನಲ್ಲಿ ಕಚ್ಚುತ್ತೆ ಅಂಥೇಳಿ. ನೀವೆಲ್ಲಿ ನೋಡಿದ್ರೂ ತೆಂಗಿನಕಾಯಿ ಕಟ್ಟಿರೋ ಅಂಥದ್ದೇ ಕಾಣಿಸ್ತಾ ಇದೆ. ಅಂದರೆ ಅಮ್ಮನವ್ರಿಗೆ ಎಷ್ಟು ನಂಬಿಕೆ, ಎಷ್ಟು ಜನ ಭಕ್ತರನ್ನು ಸಂಪಾದಿಸಿದ್ದಾರೆ ಅಮ್ಮನವರು ಅಂತ ಹೇಳ್ಬಿಟ್ಟು ನೀವು ಈ ಕಾಯಿ ಕಟ್ಟಿರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಕಣ್ಣು ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಬರೀ ತೆಂಗಿನಕಾಯೇ ಕಾಣಿಸ್ತಾ ಇತ್ತು. ಪ್ರತಿಮೆ ಮುಂದೆ ನೀರು ಬರೋ ಥರ, ವಾಟರ್ ಎಲ್ಲ ಬೀಳೋ ಥರ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನು ನೆಕ್ಸ್ಟ್ ದೇವಸ್ಥಾನದ ಸನ್ನಿಧಿ ಒಳಗಡೆ ನಮಗೆ ಯಾವುದೇ ರೀತಿ ಪೂಜೆ ಮಾಡಿಕೊಡೋದಿಲ್ಲ. ಪ್ರತಿಮೆ ಮುಂದೆನೇ ಇಲ್ಲಿ ಪೂಜೆ ಸಾಮಾನು ತೊಗೊಂಬಂದರೆ ಇಲ್ಲೇ ಪೂಜೆ ಮಾಡಿ ಕೊಡ್ತಾರೆ. ಅಲ್ಲಿ ಫೋನೆಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ನಾನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟು ದರ್ಶನ ಎಲ್ಲ ಪೂಜೆ ಮುಗಿಸ್ಕೊಂಡು ದರ್ಶನ ಎಲ್ಲ ಚೆನ್ನಾಗಾಯಿತು. ಇನ್ನು ಅಮ್ಮನವರ ಪ್ರತಿಮೆ ಕೆಳಗಡೆ ಒಂದು ಮ್ಯೂಸಿಯಂ ಕೂಡ ಏರ್ಪಾಟ್ ಮಾಡಿದರು. ಅದನ್ನು ನೋಡ್ಕೊಂಬರೋಣ ಅಂಥೇಳಿ ನಾನು ಪಾಪು ಮತ್ತು ಅವರು ಹೋಗ್ತೀವಿ ಅಷ್ಟೇ. ಅಮ್ಮನೂ ಆಂಟಿ ಬರಲ್ಲ ಅಂತ ಹೇಳಿದ್ರು. ಇದು ಒಬ್ಬರಿಗೆ 50 ರೂಪೀಸ್ ಏನೋ ಟಿಕೆಟ್, ಎಂಟ್ರಿ ಫೀಸು. ಸೇಮ್ ಬೆಟ್ಟದ ಥರನೇ ಇದೆ.
ಏನು ಪಾಪ ಹಾಯ್ ಮಾಡ್ತಾ ಇದೆಯಾ? ನನಗೆ ಸಿಗ್ತಾನೆ ಇಲ್ಲ ಅವನು. ಓಯ್ ನಾನು ಅವನ ಗುಂಡಿಗೆ ಬಿಟ್ಟಿರ್ತೀನಿ. ಅದಕ್ಕೆ ದೂರ ಇಟ್ಟಿರೋದು. ನೀವು ಟಚ್ ಮಾಡ್ಕೊಂತ ಗೊತ್ತಾ ಅವ್ರಿಗೆ? ಚಿನ್ನ ನೀನು ಜನಗಣಮನ ದಿನ ಹೇಳ್ತೀನ ಅದು ಇವರೇ ಬರೆದಿರೋದು ಇವರು ರವೀಂದ್ರನಾಥ ಠಾಗೂರ್. ಹೇಳು ಹೇಳೋದು ಹೆಂಗೆ ಹೇಳು? Bring me into golden sunlight. I'm going with you. I will get to the other side. Sinking in, I know this feels right. Catching the breeze of moving like a butterfly. Like a butterfly. ಅದೇ ಮೊಬೈಲ್ ಇದೆ ಎಷ್ಟು ಚೆನ್ನಾಗಿದೆ. Bring me into golden sunlight. If I'm going with you, and I will get to the other side. Sinking in, I know this feels right. Catching the breeze, let it move through me like a butterfly. Like a butterfly. ಏ ಬಾರಲ್ಲಿ. ಮಕ್ಕಳಿಗೆ ಆರಾಮ
sunlight. If I'm going with you, I know we'll get to the other side. Sinking in, I know this feels right. Catching a crazy love moving through me like a wildfire, like a wildfire. Never the same. I know you take your sweet time. ಅಪ್ಪನ ಕಳಿಸಿ ಫಸ್ಟ್. ಇಲ್ಲೊಂದು ಚಾಮುಂಡೇಶ್ವರಿ ಅಲ್ವಾ, ಸಕ್ಕತ್ತಾಗಿದೆ. ಇದಂತೂ ಸಕ್ಕತ್ತಾಗಿದೆ. Bring me into golden sunlight. If I'm going with you, I know we'll get ಹಾಂ, ಬೇಡರ ಕಣ್ಣಪ್ಪ ಪಪ್ಪು. ಅಲ್ಲಿಂದನೇ ಬಂದ್ವಲ್ಲ ನಾವು. ಇನ್ನು ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ನಾವು ಹೊರಟಿದ್ದು ಅನ್ನದಾಸೋಹ ಕಡೆ. ಅರೌಂಡ್ ನಾವು ಮ್ಯೂಸಿಯಮ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು 20 ಮಿನಿಟ್ಸ್ ಅಂತೂ ಆಗುತ್ತೆ. ಊಟ ಮುಗಿಸ್ಕೊಂಡ್ವಿ. ಇಲ್ಲಿ ಒಂದು ಬೇಜಾರಾಗಿದ್ದೇನು ಅಂತ ಹೇಳಿದ್ರೆ, ತುಂಬ ಜನಗಳು ಬರ್ತಾರೆ, ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಬಡಿಸಿಸ್ಕೊಂಡು ಊಟ ಮಾಡ್ಕೊಂಡು ಹೋಗಬೇಕು. ತುಂಬ ವೇಸ್ಟ್ ಮಾಡಿದರು. ಅದು ನೋಡಿಬಿಟ್ಟು ಸಖತ್ತು ಬೇಜಾರಾಗೋಯಿತು. ಯಾಕೆ ಅಂತ ಹೇಳಿದ್ರೆ ಲಕ್ಷಾಂತರ ಜನಗಳು ಬರೋ ಮಧ್ಯೆ ಬೇರೆ ಯಾರಾದರೂ ತಿಂತಾರೆ, ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಹಾಕಿಸ್ಕೊಂಡು ತಿಂದರೆ ವೇಸ್ಟ್ ಆಗಲ್ಲ. ನಾನು ಅದು ಕೇಳಿದೆ. ಒಂದು ಬೀಚನ್ ಏನಂಟೆ ಅದು ಹಾಕಿಸ್ಕೊಳ್ಳಿ. 10 ನಿಮಿಷಕ್ಕೆ 100 ರೂಪಾಯಿ, 20 ನಿಮಿಷಕ್ಕೆ 150 ರೂಪಾಯಿ ಅಷ್ಟೇ. ಬಾಡಿ ಪೇನ್ ಇದ್ರೆ ಕಮ್ಮಿ ಆಗುತ್ತೆ, ರಿಲೀಫ್ ಆಗುತ್ತೆ. ಅನ್ಸ್ಕೊಂಡಿದೆ 10 ನಿಮಿಷ. ಇನ್ನು ದೇವಸ್ಥಾನದಿಂದ ಹೊರಗಡೆ ಒಂದು ಶಾಪ್ ಕೂಡ ಇತ್ತು, ಅದರಲ್ಲಿ ಸ್ವಲ್ಪ ಏನೇನೋ ಥಿಂಗ್ಸ್ ಬೇಕಿತ್ತು, ತೊಗೊಂಡು ಹೊರಟ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನನಗೆ ಮ್ಯೂಸಿಯಮ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಮಕ್ಕಳನ್ನಂತೂ ಆ ಮ್ಯೂಸಿಯಮ್ ಒಳಗಡೆ ಕರ್ಕೊಂಡೋದ್ರೆ ಪ್ರತಿಯೊಂದನ್ನು ತೋರಿಸಿ ಅರ್ಥ ಮಾಡಿಸ್ಬೋದು. ಅಷ್ಟು ಚೆನ್ನಾಗಿ ರಾಜರಾಗಿರ್ಬೋದು, ನದಿಗಳಾಗಿರ್ಬೋದು, ಜ್ಯೋತಿರ್ಲಿಂಗ, ಮತ್ತು ಆಗಿನ ಕಾಲದಲ್ಲಿ ಕೆಲವೊಂದು ಪದ್ಧತಿಗಳದಲ್ವಾ, ಅಂದರೆ ಯಾವ್ಯಾವ ಕುಲ ಅಂದರೆ ನೇಯ್ಗೆ ಯಾವ ಥರ ಮಾಡ್ತಾಯಿದ್ರು, ಮತ್ತು ಪ್ರತಿಯೊಂದು ಕುಂಬಾರರು ಎಲ್ಲವುದು ಅಲ್ಲಿ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ಚಿತ್ರ ಹಾಕಿ ಎಷ್ಟು ಮಸ್ತಾಗಿತ್ತು ಅಂದರೆ, ಆವಾಗಿನ ಕಾಲದಲ್ಲಿ ಮನೆಗಳು ಯಾವ್ದಿದ್ರು, ಈಗೆಲ್ಲ ಮೊಬೈಲ್ ಹಿಡ್ಕೋತಾರೆ. ಮೊಬೈಲ್ ಇಲ್ಲದೆ ಜೀವನ ಹೆಂಗಿತ್ತು ಪ್ರತಿಯೊಂದು ತೋರಿಸಿದ್ದಾರೆ. ನಾವು ಓರಲ್ಲಿ ಹೇಳೋದಕ್ಕಿಂತ ಪ್ರಾಕ್ಟಿಕಲಿ ನಿಲ್ಲಿಸ್ಕೊಂಡು ತೋರಿಸಿದ್ರೆ ನಿಜವಾಗ್ಲೂ ಅಲ್ಲೂ ಮನುಷ್ಯರು ಇದ್ದಾರೆ ಅನ್ನೋ ಥರ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಓಕೆ ಗೈಸ್, ಇಷ್ಟೇ ಇವತ್ತಿನ ವ್ಲಾಗು. ಟೆಂಪಲ್ ದರ್ಶನ ಆಯಿತು, ಮ್ಯೂಸಿಯಮ್ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಬಾಯ್.